ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳಾದಂಥ ಕಾಂತರಾಜ್ ಸಾಹೇಬರು ಒಳ್ಳೆಯ ಉತ್ತಮ ಸೇವೆಗಳನ್ನು ಮಾಡಿಕೊಂಡು ಒಬ್ಬ ದಲಿತ ಸಮುದಾಯದ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ಇದನ್ನು ಸಹಿಸಿದಂಥ ಕೆಲವು ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ಸಂಘಟನೆ ಕಟ್ಕೊಂಡು ಕಿಡಿಗೇಡಿಗಳ ಸಹವಾಸಕ್ಕೆ ಸೇರಿಕೊಂಡು ತ್ಯಾಜ್ಯವಾದ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾರೆ. ದಯವಿಟ್ಟು ಅದನ್ನು ಮಾಡಬಾರ್ದು. ಇನ್ನೇನ ಮಾಡೋಂಗಿದ್ರೆ ನಾವೆಲ್ಲ 30ರಿಂದ 40 ವರ್ಷ ಹೋರಾಟಗಾರಿದ್ದೀವಿ. ನಮಗೆ ಸೀನಿಯರ್ಗಳಿದ್ದಾರೆ, ಆನಂದ ಅಣ್ಣಿದ್ದಾರೆ, ಮರ್ಯಪ್ಪಣ್ಣ ಇದ್ದಾರೆ, ಕೋದಂಡರಾಮಣ್ಣರಿದ್ದಾರೆ, ನಮ್ಮ ಯುವ ನಾಯಕ ನಮ್ಮ ಲಿಂಗರಾಜ್ ಅವರು ಇದ್ದಾರೆ. ಎಲ್ಲರೂ ಹೋರಾಟದ ಮೂಲಕ ಬಂದು ಏನೋ ಕಷ್ಟ ಸುಖ ನೋಡ್ಕೊಂಡು ಹೋಗ್ತಾ ಇದ್ವಿ. ಇದರಲ್ಲಿ ಯಾವ್ಯಾವುದೋ ಒಂದು ಸಂಘಟನೆಗಳು ಇಟ್ಕೊಂಡು ಅವ್ರು ತೇಜೋವಧೆ ಮಾಡೋದು, ಮೂಢ ಹಗರಣ ಮಾಡೋದು, ಅದೊಂದು ಇದು ಮಾಡೋದು ಸರ್ಕಾರದ ನೀವು ಮಾಡಿಕೊಡ್ರಿ. ಆಮೇಲೆ ಹಿಂದೆಗಡೆ ಇದ್ದಂಥ ಜಗದೀಶ್ ಅವರು ಇದ್ದಾಗ ಆಗಂಥ ಹಗರಣಗಳಲ್ಲಿ ನೀವು ಯಾಕೆ ಮಾಡಲಿಲ್ಲ? ಬೇರೆ ಯಾರೋ ಒಂದು ವಿಚಾರಗಳು ಹೇಳ್ಕೊಂಡು ಒಳ್ಳೆಯ ಉತ್ತಮ ಆಡಳಿತ ಅಧಿಕಾರಿಗಳನ್ನ ಅದರಲ್ಲಿ ಮಾಡೋಕ್ಕೆ ಹೋಗ್ಬಾರ್ದು. ಇದ್ರ ಖಂಡನೆ ಆಗಿರ್ತದೆ. ಈ ವಿಚಾರದಲ್ಲಿ ಇವತ್ತು ನಾಳೆ ನಾಡ್ದಿನ ಹೋರಾಟ ಮಾಡ್ಕೊಂಡು ಅದಕ್ಕೆ ನಾವೊಂದು ವ್ಯವಸ್ಥಿತವಾಗಿ ನಾವು ಕೊಟ್ಟಿದ್ದೀವಿ. ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಅವೆಲ್ಲ ಮಾಡೋಕ್ಕೆ ಹೋದ್ರಿಂದ ಆಮೇಲೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಂಘಟನೆಗೆ ಆದ್ಯತೆ ಇರಲ್ಲ. ಯಾಕಂದ್ರೆ ನಿಮ್ಮ ನೋಂದಣಿ ಸಂಘಟನೆ ಅಲ್ಲ. ಈ ಸಂಘಟನೆ ಮಾಡೋಂಥ ನೋಡಿ ಇವೆಲ್ಲ ಇದ್ದಾರೆ ಹೋರಾಟಗಾರರು. ದಿನ ಬೆಳಗ್ಗೆ ಪೇಪರ್ಗಳು ನೋಡ್ತಾ ಇರ್ತಾರೆ, ಇಲ್ಲೇನು ಮಾಡಿದ್ರೆ ಹಿನ್ನೆಲೆಗಳಿದೆ. ಆ ಹಿನ್ನೆಲೆ ತಗೊಂಬಂದು ನೀವು ವ್ಯವಸ್ಥಿತವಾಗಿ ಮಾಡಿ ಅಂಥ ವಿಚಾರನ ಬಿಟ್ಬಿಟ್ಟು ನೋಡಿ ಸಾವಿರಾರು ಜನಕ್ಕೆ ಒಬ್ಬ ಜಿಲ್ಲಾಧಿಕಾರಿ 1000 ಜನ ಬರ್ತಾರೆ, 1000 ಜನ ನ್ಯಾಯ ಕೊಡಬೇಕು. ಅಂಥವ್ರಿಗೆಲ್ಲ ಇದು ಮಾಡೋಕ್ಕೆ ಹೋಗ್ಬಾರ್ದು. ಹಿಂಗೇನೋ ಹೋಗಿದ್ದಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ಸಂಘಟನೆಗಳ ಮುಖಾಂತರ ಇನ್ನೂ ಒಳ್ಳೆ ಹೋರಾಟ ಮಾಡಬೇಕಂತ ಹೇಳ್ತಾ ಈ ಒಂದು ಹೋರಾಟಕ್ಕೆ ಯಾರ್ಯಾರು ವಿರೋಧ ಮಾಡ್ತಾ ಇದ್ದಾರೋ ಅದನ್ನು ನಾವು ಖಂಡಿಸ್ತೀವಿ. ಆಮೇಲೆ ಅವನೇನೋ ಹೋರಾಟ ಏನಾರು ಮಾಡ್ಕೊಂಡೇನೋ ಮುಂದೇನೋ ಬಂತಂದರೆ ನೋಡಿ ಇವರು ಸ್ನೇಹಿತರೇನೇ ಬಂದಿರೋದು, ಅವ್ರ ಜೊತೆಗಾಗಿದ್ದು ಅಂತಾರೆ. ಅಂಥವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಎಲ್ಲ ಸ್ವಲ್ಪ ನ್ಯಾಯಗಳು ಸಿಕ್ಕಿಲ್ಲ ಅಂತೇಳಿ ಅವ್ರ ಮೇಲೆ ತೇಜೋವಧೆ ಮಾಡೋದು ಭಾಳ ಖಂಡನೆ ಆಗಿರ್ತದೆ. ಅದು ಒಂದು ರಾಷ್ಟ್ರೀಯ ಅಂಬೇಡ್ಕರ್ ಸೇನೆಯನ್ನು ಉಚ್ಚಾಟನೆ ಮಾಡಬೇಕು. ಈ ಒಂದು ಇದರಿಂದ ತೆಗೆದುಹಾಕಬೇಕಂತ ಹೇಳ್ತಾ ಈ ಒಂದು ಮನವಿಯನ್ನು ಮೂಲಕ ನಾವು ಇವತ್ತು ಸಲ್ಲಿಸಿದ್ದೀವಿ. ಈ ಒಂದು 2 ಮಾತುಗಳನ್ನು ನಮ್ಮ ಮರ್ಯಪ್ಪನವರು ಮತ್ತು ಆನಂದ ಮಾತುಗಳನ್ನು ಕೇಳ್ತಾರೆ. ಸ್ನೇಹಿತರೆ, ನಾನು ಮೊನ್ನೆ ಈಗ ಬಂದಿರತಕ್ಕಂಥ ಜಿಲ್ಲಾಧಿಕಾರಿಗಳ ಬಗ್ಗೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇದು ನನ್ನ ಕಣ್ಣೆದುರುಗಡೆ ನಡೆದಂಥ ಒಂದು ಘಟನೆ. ನೀವು ಅಮೃತಹಳ್ಳಿ ಅಂತ ಒಂದು ಹೆಬ್ಬಾಳ ಪಕ್ಕದಲ್ಲಿ ವಿಲೇಜ್ ಇದೆ. ಹೆಬ್ಬಾಳ ಪಕ್ಕದಲ್ಲಿ ವಿಲೇಜಲ್ಲಿ 95 ಸರ್ವೆ ನಂಬರು, ಹೊಸ ನಂಬರ್ 138 ಆಗಿದೆ. ಅಲ್ಲಿ ಇದೇ ಜಿಲ್ಲಾಧಿಕಾರಿಗಳು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಆದೇಶ ಮಾಡಿದ್ದಾವೆ. ಆ ಭೂಮಿ ಸರ್ಕಾರಿ ಭೂಮಿ, ಸರ್ಕಾರದ ವಶಕ್ಕೆ ತಗೊಳ್ಳಿ ಅಂತ ಇದೇ ಕಾಂತರಾಜ್ ಸಾಹೇಬರು AC ಆಗಿದ್ದಾಗ ಮಾಡಿದಂಥ ಒಂದು ಆದೇಶ. ಆ ನಂತರ ಬಂದಂಥ ನಾಗರಾಜ್ ಅಂತ ಒಬ್ಬ AC ಏನು ಮಾಡಿದ್ರು ಅಂದರೆ ಅದೇ ಜಮೀನಿಗೆ ಒಂದು ಆದೇಶ ಮಾಡಿ ಭೂಮಾಲೀಕರ ಪರ ಆದೇಶ ಮಾಡಿದ್ದಾರೆ. ಅಂದರೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಇವತ್ತು AC ಆಗಿದ್ದಂಥವ್ರು ಒಳ್ಳೆ ಆದೇಶ ಮಾಡಿದ್ದಾರೆ. ಅದೇ ಇನ್ನೊಬ್ಬ AC ದುಡ್ಡು ಇಸ್ಕೊಂಡು ಅದರ ವಿರುದ್ಧ ಆದೇಶ ಮಾಡಿದ್ದಾರೆ. ಇವತ್ತು ಜನರ ಪರವಾಗಿ ಆದೇಶ ಮಾಡಿದಂಥ ಒಬ್ಬ ಅಧಿಕಾರಿ ಜಿಲ್ಲಾಧಿಕಾರಿಯಾಗಿ ಇಲ್ಲಿಗೆ ಬಂದಿದ್ದಾರೆ. ಅದರಲ್ಲೂ ಈ ಸಮಾಜದಲ್ಲಿ ಆತ ಅನೇಕ ಥರದ ಒಳ್ಳೆಯ ಕೆಲಸಗಳು ಮಾಡಿರೋದ್ರಿಂದ ಕನಿಷ್ಠ ನಾವು ಏನು ಈ ಕೆಳ ಸಮುದಾಯದಲ್ಲಿ ಬಂದಿರತಕ್ಕಂಥ ಜನ ಯೋಚನೆ ಮಾಡಬೇಕಾಗಿದೆ. ಒಳ್ಳೆಯ ಅಧಿಕಾರಿಗಳಿಗೆ ನಾವೆಲ್ಲ ಜೊತೆಯಲ್ಲಿ ನಿಂತ್ಕೊಂಡು ಬೆಂಬಲ ಕೊಟ್ಟರೆ ಕನಿಷ್ಠ ನಾವು ಬೇರೆ ಬೇರೆ ಜಿಲ್ಲಾಧಿಕಾರಿಗಳು ನೋಡಿದ್ದೇವೆ. ಈಗಾಗಲೇ ಜಗದೀಶ್ವರ್ ಇದ್ದರು, ಅದಕ್ಕೆ ಮುಂದೆ ಇದ್ದಂಥ ಇವತ್ತು ನಾವು ಶಂಕರ್ ಸಾಹೇಬರು ಇದ್ದರು DC ಆಗಿ. ಯಾವುದೇ ಜಾತಿಗೆ ಸೇರಿದವರಾದರೂ ಕೂಡ ಒಳ್ಳೆಯ ಕೆಲಸ, ಜನರ ಪರವಾಗಿ ಕೆಲಸ ಮಾಡಿದ್ದಾವೆ. ಆ ನಂತರ ಬಂದಂಥ ಜಗದೀಶ್ವರು ಅಥವಾ ದಯಾನಂದ್ ಸಾಹೇಬರೂ ಅಷ್ಟೇ, ಕೆಲವು ಅವರು ಏನಂತ ಇದಿಲ್ಲ. ಇವತ್ತು ಬಂದಿರತಕ್ಕಂಥ ಅಧಿಕಾರಿಗಳು ಜನರ ಸ್ಪಂದನೆಗೆ ಸ್ಪಂದಿಸುವಂಥ ಒಬ್ಬ ಅಧಿಕಾರಿ. ವಿಶೇಷವಾಗಿ ಈ ಕೆಳ ಸಮುದಾಯ ಇದೆಯಲ್ಲ, ಯಾವುದೇ ಜಾತಿ ಆಗಿರ್ಬೋದು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಈ ಸಮಾಜಕ್ಕೆ ಒಂದು ಸ್ಪಂದಿಸುವಂಥ ಒಂದು ಮನಸ್ಸಿದೆ. ಅಂಥ ಅಧಿಕಾರಿ ಇವತ್ತು ಇಲ್ಲಿ ಬಂದಿದ್ದಾರೆ. ವಿನಾಕಾರಣ ಯಾವುದೋ ಮಾತುಗಳು ಕೇಳಿಕೊಂಡು ಅವ್ರ ವಿರುದ್ಧ ಕಲ್ಪತ್ರ ಬಿಡೋದನ್ನು ಅವತ್ತು ನಮ್ಮ ಗೆಳೆಯರು ಆಂಜನಪ್ಪ ಅಂತ ಒಬ್ಬರು ಸ್ಪಾಟಲ್ಲಿ ಫೋನ್ ಹಾಕಿ ದಯವಿಟ್ಟು ಇದನ್ನು ಮಾಡಬೇಡಪ್ಪ, ಇಮ್ಮಿಡಿಯೇಟ್ ನೀವು ಹೋರಾಟನ ಸ್ಟಾಪ್ ಮಾಡಿ. 19ನೇ ತಾರೀಕು ಹೋರಾಟ ಇತ್ತು, ನಾಳೆ ಎಲ್ಲ ನಾಡ್ದು, ದಯವಿಟ್ಟು ಸ್ಟಾಪ್ ಮಾಡಬೇಕು ಅಂತ ನಮ್ಮ ಎದುರುಗಡೆ ಫೋನ್ ಹಾಕಿ ಅದನ್ನು ನಿಲ್ಲಿಸಿದ್ದಾರೆ. ಅದರಿಂದ ಸ್ನೇಹಿತರೆ, ನಾವು ಯಾವುದೋ ಒತ್ತಡಗಳಿಗೆ ಮಣಿದು ಒಬ್ಬ ಒಳ್ಳೆಯ ಅಧಿಕಾರಿಗಳ ವಿರುದ್ಧ ಕಲ್ಪತ್ರ ಬಿಟ್ಟು ಅವ್ರನ್ನ ಇಲ್ಲಿಂದ ತೊಲಗಿಸೋಂಥ ಕೆಲಸ ಮಾಡಿದ್ರೆ ಈ ಸಮಾಜಕ್ಕಾಗುವಂಥ ಅದು ಕೆಟ್ಟ ದ್ರೋಹ ಆಗುತ್ತೆ. ಏಕೆಂದರೆ ಯಾರು ಜನರ ಪರ ಸ್ಪಂದಿಸ್ತಾರೆ, ಜನರ ಪರ ಕೆಲಸ ಮಾಡ್ತಾರೆ, ಅಂಥ ಅಧಿಕಾರಿನ ನಾವು ಬೆಂಬಲಿಸಬೇಕಾಗಿದೆ. ಅಂಥ ಅಧಿಕಾರಿಗಳನ್ನ ಉಳಿಸ್ಬೇಕಾಗಿದೆ. ಅದನ್ನು ಬಿಟ್ಬಿಟ್ಟು ನಾವು ಯಾವುದೋ ಆಮಿಷಕ್ಕೆ ಬಲಿಯಾಗಿ ಅವಂಥವ್ರ ವಿರುದ್ಧ ಕಲ್ಪತ್ರ ಬಿಡೋದು ತಪ್ಪು. ದಯಮಾಡಿ ಗೆಳೆಯರು ಆ ಥರ ಮಾಡೋದನ್ನು ನಿಲ್ಲಿಸಬೇಕು. ಇಡೀ ಸಮಾಜಕ್ಕೆ ಅದು ಲಾಸ್ ಆಗುತ್ತೆ. ಆ ನಿಟ್ಟಲ್ಲಿ ನಾನು ಇವತ್ತೆಲ್ಲ ಗೆಳೆಯರು, ದಲಿತ ಸಮುದಾಯದ ಸದಾ ಈ ಸಮಾಜದ ಬಗ್ಗೆ ಕಾಳಜಿ ಇರುವಂಥ ಗೆಳೆಯರೆಲ್ಲ ಇಲ್ಲಿ ಸೇರ್ಕೊಂಡಿದ್ದಾವೆ. ಇವತ್ತು ಅವ್ರು ತಗೊಳ್ಳೋಂಥ ಎಲ್ಲ ತೀರ್ಮಾನಗಳಿಗೂ ನಾವು ಬದ್ಧವಾಗಿರ್ತೇವೆ. ಮತ್ತು ಒಳ್ಳೆಯ ಅಧಿಕಾರಿನ ಉಳಿಸ್ಕೊಳ್ಳೋವಂಥ ಪ್ರಾಮಾಣಿಕ ಪ್ರಯತ್ನವೂ ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತೇವೆ. ಮರಿಯಪ್ಪ ಅಂತ ಭೀಮ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರು ಮತ್ತು ಜನಾಂದೋಲನ ಸಂಘಟನೆಯ ರಾಜ್ಯಾಧ್ಯಕ್ಷರು. ಜೈ ಭೀಮ್.
ನಿರ್ಜಾ ರಾಜ್ಕುಮಾರ್ ಅವರು 1986ರಿಂದ ಜಿಲ್ಲಾಧಿಕಾರಿಗಳಾಗಿದ್ದರು. ನಿರ್ಜಾ ರಾಜ್ಕುಮಾರ್ ಅವರು ಜಿಲ್ಲಾಧಿಕಾರಿಗಳಾದ ನಂತರ ಇವತ್ತಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಕಾಂತರಾಜ್ PS ಅವರ ವಿರುದ್ಧ ಒಂದು ಸಂಘಟನೆಯರು ಕರಪತ್ರ ಬಿಟ್ಟವ್ರೆ. ಅವ್ರನ್ನ ಕೂಡಲೇ ಸೇವೆಯಿಂದ ವಜಾ ಮಾಡಬೇಕು ಅಂತ ಹೇಳಿ ಇದೆಲ್ಲ ಮಾಡಿದೆ. ಇದು ಅಕ್ಷಮ್ಯ. ಏನಿವತ್ತು ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ಅಂತೇಳಿ ಕರಪತ್ರ ಬಿಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳ ವಿರುದ್ಧ. ಕರಪತ್ರ ನೀವು ಬಿಡೋದಕ್ಕಿಂತ ಮುಂಚೆ ಸಂಪೂರ್ಣವಾದಂಥ ದಾಖಲೆಗಳನ್ನು ನೀವು ಪರಾಮರ್ಶೆ ಮಾಡಬೇಕು. ಕ್ರೈಸ್ ಸಂಸ್ಥೆ ಇವತ್ತು ಬಹುದೊಡ್ಡ ಸಂಸ್ಥೆಯಾಗಿ ಆ್ಯಕ್ಚುಲಿ ಇವತ್ತು ರಾಜ್ಯದಲ್ಲಿ ಬೆಳೆದಿದೆ. ಎಲ್ಲರೂ ಕೂಡ ಅಲ್ಪಸಂಖ್ಯಾತ, ದಲಿತ, ಶೋಷಿತರ ಮಕ್ಕಳು ಎಲ್ರಿಗೂ ಕೂಡ ಎಜುಕೇಷನ್ ಕೊಡೋ ನಿಟ್ಟಲ್ಲಿ ಕ್ರೈಸ್ ಅನ್ನೋ ಸಂಸ್ಥೆ ಆ್ಯಕ್ಚುಲಿ ರಾಜ್ಯದಲ್ಲಿ ಓಪನ್ ಆಗಿ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಸಮವಸ್ತ್ರಗಳನ್ನ ಕೊಡೋ ಮೂಲಕ, ಅವ್ರಿಗೆ ಊಟೋಪಚಾರಗಳನ್ನು ಮಾಡೋ ಮೂಲಕ ಕಾಂತರಾಜ್ ಸರ್ ಅವರು ಅನೇಕ ಸೇವೆಗಳನ್ನು ಸಲ್ಲಿಸ್ತಾ ಬಂದಿದ್ದಾರೆ. CO ಆದಂಥ ಅವಧಿಯಲ್ಲೂ ಕೂಡ ನಾವು ನೋಡಿದ್ದೀವಿ ಅವ್ರನ್ನ, AC ಆದಂಥ ಸಂದರ್ಭದಲ್ಲೂ ಕೂಡ ನೋಡಿದ್ದೀವಿ. ಹಾಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಅನ್ನೋ ಕಾರ್ಯಕ್ರಮಗಳನ್ನು ಕೂಡ ಅವರು ವಿನೂತನವಾದಂಥ ಕಾರ್ಯಕ್ರಮಗಳನ್ನು ಕೊಡ್ತಾ ಮಕ್ಕಳಿಗೆ ಉತ್ತಮವಾದಂಥ ಎಜುಕೇಷನ್ನ ಕೊಡ್ತಾ ಅವರು ಈ ಒಂದು ಕಾರ್ಯವ್ಯಾಪ್ತಿನ ವಿಸ್ತರಣೆ ಮಾಡಿಕೊಂಡು ಇಲ್ಲಿ ಜಿಲ್ಲಾಧಿಕಾರಿಯಾಗಿ ಬಂದಿದ್ದಾರೆ. ಬಹುಶಃ ನಿಮ್ಮದೇನಾದರೂ ಚರ್ಚೆ ಇತ್ತು ಅಂದರೆ ನೀವು ನೇರವಾಗಿ ಆ್ಯಕ್ಚುಲಿ ಬನ್ನಿ. ನಿಮ್ಮಲ್ಲಿ ಏನೋ ಉಳುಕಿದೆಯೋ ನನಗೆ ಗೊತ್ತಿಲ್ಲ. ನೀವು ನೇರವಾಗಿ ಬಂದು ಜಿಲ್ಲಾಧಿಕಾರಿಗಳ ಹತ್ರ ಏನು ಸಮಸ್ಯೆ ಇದೆ ನೇರವಾಗಿ ಬಂದು ಮಾತಾಡಿ. ಅದು ಬಿಟ್ಬಿಟ್ಟು ಸುಮ್ಮನೆ ಕರಪತ್ರ ಬಿಡೋ ಮೂಲಕ ನೀವು ಮಾಡಿದಾಗ ಏನಾಗ್ತದೆ, ಎಲ್ಲೋ ಒಂದು ಕಡೆ ಬೆರಳೆಣಿಕೆಯಷ್ಟು ಅವಕಾಶಗಳನ್ನು ಮಾತ್ರ ಸರ್ಕಾರ ಇದುವರೆಗೂ ಕೂಡ ನಮಗೆ ಅಧಿಕಾರ ವ್ಯಾಪ್ತಿಯಲ್ಲಿ ಆ್ಯಕ್ಚುಲಿ ನೀಡಿರ್ತಕ್ಕಂಥದ್ದು. ಅಂಥದ್ರಲ್ಲಿ ಎಲ್ಲೋ ಬೆರಳೆಣಿಕೆಯಷ್ಟು ಅಧಿಕಾರಿಗಳು ಮಾತ್ರ IAS ಅಧಿಕಾರಿಗಳನ್ನ ನಾವು ಈ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ. ಬಹುಶಃ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಈ ಕೂಡಲೇ ನೀವು ನೀಡಿರ್ತಕ್ಕಂಥ ಕರಪತ್ರ ತಾವೇನಾದರೂ ವಾಪಸ್ ಪಡೀಲಿಲ್ಲ ಅಂದರೆ ಬಹುದೊಡ್ಡ ರೂಪದಲ್ಲಿ ಆ್ಯಕ್ಚುಲಿ ಚಳುವಳಿ ರೂಪಿಸಿ ನಾವು ಈ ಒಂದು ನೀವು ನೀಡಿರ್ತಕ್ಕಂಥ ಕರಪತ್ರನ ವಾಪಸ್ ಪಡೆಯೋದಕ್ಕೆ ನಾವು ಆಗ್ರಹ ಮಾಡಬೇಕಾಗ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಆಮೇಲೆ ನೀವು ಹಗರಣಗಳು ಅಂಥೇಳಿ ನೀವು ಅಂದ್ಕೊಂಡಿದ್ದೀರ, ನಿಜ, ಯಾರ ಮೇಲೆ ಹಗರಣಗಳಿಲ್ಲ. ಸಾಕಷ್ಟು ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಎಲ್ಲರ ಮೇಲೂ ಹಗರಣಗಳಿದೆ. ಹಂಗಂತ ಇವಾಗ ನೀವು ನೋಡ್ಕೊಳಕ್ಕೆ ಹೋದ್ರೆ ಇವಾಗ ನಾವು ಮುಖ್ಯಮಂತ್ರಿಗಳು ಕೂಡ ರಾಜೀನಾಮೆ ಕೊಡಬೇಕಾಗ್ತದೆ. ಹಗರಣಗಳು ಅಂತ ಸಾಬೀತಾಗಬೇಕು. ನೀವು ಏಕೆ ಕರಪತ್ರ ಹಂಚಿ ನೀವು ಅವ್ರಿಗೆ ಅವಮಾನ ಮಾಡುವಂಥ ಕೆಲಸಗಳನ್ನೆಲ್ಲ ಮಾಡುವಂಥ ಕೆಲಸನ ಇವತ್ತಿಂದ ದಯವಿಟ್ಟು ನಿಲ್ಲಿಸೋದು ಮಾಡಿ. ನಿಮ್ಮದೇನಿರುತ್ತೆ ಸಮಸ್ಯೆನ ನೇರವಾಗಿ ಜಿಲ್ಲಾಧಿಕಾರಿಗಳ ಹತ್ರ ಬಂದು ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಈ ಕೂಡಲೇ ನೀವು ನೀಡಿರ್ತಕ್ಕಂಥ ಕರಪತ್ರನ ವಾಪಸ್ ಪಡಿಬೇಕು ಅಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ದಲಿತ ಸಂಘರ್ಷ ಮೆರವಣಿಗೆ ಮಾಡಬೇಕಂತಿದ್ದಾರೆ.